ಸೋನು ಗೌಡ ಅವರಿಂದ ಮಗುವನ್ನ ಪಡೆದು ಅದನ್ನ ಸಾಂತ್ವನ ಕೇಂದ್ರಕ್ಕೆ ರವಾನಿಸಲಾಗಿದೆ. ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ವಿಚಾರಣೆಯ ಬಳಿಕ ಮಗುವನ್ನ ಅಧಿಕಾರಿಗಳು ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ಇನ್ನು ಮಗುವನ್ನ ಕರೆದೊಯ್ಯುವ ಸಂದರ್ಭದಲ್ಲಿ ಮಗು ಕಣ್ಣೀರು ಹಾಕಿದೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳ ಜೊತೆಗೆ ನಾನು ಹೋಗೋದಿಲ್ಲ ಅಂತ ಹಠ ಹಿಡಿದು ಅಳುತ್ತಿತ್ತು ಮಗು ಅನ್ನೋ ಮಾಹಿತಿಯೂ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಸೋನು ಗೌಡ ಮಗುವನ್ನು ದತ್ತು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನ ಪೂರೈಸದ ಕಾರಣಕ್ಕಾಗಿ ಅಥವಾ ಆ ನಿಯಮವನ್ನು ಪಾಲನೆ ಮಾಡದ ಕಾರಣಕ್ಕಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಗುವನ್ನು ನಾನು ದತ್ತು ಪಡೆದಿದ್ದೀನಿ ಅಂತ ರೀಲ್ಸ್ ಎಲ್ಲ ಮಾಡಿ ಅದನ್ನು ಹರಿಯಬಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಕಾನೂನಿನ ಉಲ್ಲಂಘನೆ. ಆ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಅವ್ರ ಜೊತೆಗಿದ್ದಂಥ ಆ ಹೆಣ್ಣು ಮಗುವನ್ನು ಸದ್ಯ ಸಾಂತ್ವನ ಕೇಂದ್ರಕ್ಕೆ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಎನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳನ್ನು ನೋಡಿ ಮಗು ಗಾಬರಿಯಾಗಿದೆ, ನಾನು ಹೋಗೋದಿಲ್ಲ, ಆ ಅಧಿಕಾರಿಗಳ ಜೊತೆಗೆ ಹೋಗೋದಿಲ್ಲ ಅಂತ ಮಗು ಹಠ ಕೂಡ ಮಾಡಿದೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಸೋನು ಗೌಡ ಅವರು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಕಾರಣಗಳನ್ನು ಕೊಡ್ತಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಈ ಪ್ರೊಸೀಜರ್ ಹೆಂಗೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ. ಆದರೆ ಕಾನೂನು ಪಾಲನೆ ಮಾಡದೆ ನನಗೆ ಈ ಪ್ರೊಸೀಜರ್ ಗೊತ್ತಿಲ್ಲ ಅನ್ನೋದು ಸಮರ್ಥನೆಯಾಗೋದಕ್ಕೆ ಸಾಧ್ಯ ಇಲ್ಲ. ಕಾನೂನಲ್ಲಿ ಒಂದು ಮಾತಿದೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಅಂದರೆ ನನಗೆ ಗೊತ್ತಿಲ್ಲ ಅನ್ನೋದು ಅದು ನನಗೆ ತಪ್ಪಿಸಿಕೊಳ್ಳೋದಕ್ಕೆ ಕಾರಣ ಆಗೋದಿಲ್ಲ ಅನ್ನೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಪ್ರಜ್ವಲ್ ರೆಡಿ ಇದ್ದಾರೆ. ಪ್ರಜ್ವಲ್, ಈಗ ಮಗುವನ್ನ ತಂದೆ ತಾಯಿಯ ಮಡಿಲ ಸೇರಿಸೋದಕ್ಕಾಗಲ್ವಾ ಅಥವಾ ಈ ಪ್ರೊಸೀಜರೇ ಹಿಂಗೇನಾ? ಸಾಂತ್ವನ ಕೇಂದ್ರಕ್ಕೆ ಮಗುವನ್ನ ಸ್ಥಳಾಂತರಿಸಬೇಕಾ, ಹೇಗೆ ಅದು? ಈ ಪ್ರೊಸೀಜರ್ ಇರುವಂತದ್ದೇ ಆ ರೀತಿಯಲ್ಲಿ ರಕ್ಷತ್. ಅಂದ್ರೆ ಮಗುವನ್ನ ಏನಿರುತ್ತೆ ಇಲ್ಲಿ ಸಾಂತ್ವನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಪೋಷಕರಿಗೂ ಕೂಡ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ, ಅವರನ್ನ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಅಂದ್ರೆ ಮಗುವನ್ನ ನೀವು ಯಾವ ರೀತಿಯಲ್ಲಿ ಕೊಟ್ರಿ, ಅಂದ್ರೆ ಮಗುವನ್ನ ಮಾರಾಟ ಮಾಡ್ಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಈ ಸಂದರ್ಭದಲ್ಲಿ ಮಗುವನ್ನ ಏನಾದ್ರೂ ನೀವು ಮಾರಾಟ ಮಾಡಿದ್ದೇ ಆಗಿದ್ರೆ ಅದು ಕೂಡ ಕಾನೂನು ಪ್ರಕಾರದಲ್ಲಿ ಅಪರಾಧವಾಗುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಮಗುವನ್ನ ಕೊಡಬೇಕಿದ್ರು ಕೂಡ ನಾನು ಆಗ್ಲೇ ಹೇಳಿದ್ನಲ್ಲ, CWC ಯಲ್ಲಿ ಅವರು ನಮಗೆ ನಾವು ಮಗುವನ್ನ ಸಾಕಲಿಕ್ಕೆ ಸಶಕ್ತರಾಗಿಲ್ಲ ಅನ್ನೋದನ್ನ ಹೇಳಬೇಕಾಗುತ್ತೆ. ಅದನ್ನ ಸರ್ಕಾರ ಕೂಡ ಒಂದು ಪರಿಗಣನೆಯನ್ನು ತೆಗೆದುಕೊಂಡು ಅನಂತರ CWC ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ನಡೆಸಿ ಅನಂತರದಲ್ಲಿ ಮಗುವನ್ನ ದತ್ತು ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ತಿಳಿಸಿದ ನಂತರದಲ್ಲಿ ದತ್ತು ಕೊಡಬಹುದು. ಅದು ಕೂಡ ಇವರು ಹೇಳಿದಂತ ವ್ಯಕ್ತಿಗಳಿಗೆ ದತ್ತು ಕೊಡಬೇಕು ಅನ್ನುವಂಥದ್ದು ಏನು ಇಲ್ಲ. ಆದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಪೋಷಕರು. ಹಾಗಾದ್ರೆ ಇವರು ಯಾವ ರೀತಿಯಲ್ಲಿ ಮಗುವನ್ನ ಕಳುಹಿಸಿ ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರವಾಗುತ್ತೆ. ಈಗಾಗಲೇ ಪೋಷಕರು ಕೂಡ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರಿಂದಲೂ ಕೂಡ ಅವರನ್ನು ವಿಚಾರಣೆಗೆ ಕರಿಬೇಕಾಗುತ್ತೆ. ಅವರು ಯಾವ ರೀತಿಯ ಒಂದು ವಿವರಣೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಆದ್ರೆ ಮಗುವನ್ನ ಯಾವುದೇ ಅಂದ್ರೆ ರಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ CWC ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ತೆಗೆದುಕೊಂಡು ಹೋದ ನಂತರದಲ್ಲಿ ಅಲ್ಲಿ ಕೂಡ ಮಗುವಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ಮಗುವಿನಿಂದ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಡ್ತಾರೆ. ಯಾವಾಗ ನಿನ್ನನ್ನು ಕರೆದುಕೊಂಡು ಬಂದ್ರು, ಯಾವ ರೀತಿಯಲ್ಲಿ ನಿನ್ನನ್ನು ನೋಡ್ಕೊಂಡಿದ್ರು, ನಿನ್ನ ತಂದೆ ತಾಯಿ ಏನಂತ ಹೇಳಿದ್ರು, ನಿನಗೆ ತಂದೆ ತಾಯಿ ನೆನಪಾಗ್ತಾ ಇರಲಿಲ್ವಾ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮಗುವಿನಿಂದ ಉತ್ತರ ಬಂದ ನಂತರದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರದಲ್ಲಿ ಪೋಷಕರಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಕೂಡ ಮಗುವನ್ನ ಕಳುಹಿಸಿಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಮಗುವನ್ನ ನೇರವಾಗಿ ಪೋಷಕರಿಗೆ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ CWC ಅಧಿಕಾರಿಗಳು ಈಗಾಗಲೇ ಮಗುವನ್ನ ಕೂಡ ಕರೆದುಕೊಂಡು ಹೋಗಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.